ಊಟ ಮಾಡ್ತಿದ್ದಾಳೆ. ಏನಪ್ಪ ಸ್ಪೆಷಲ್ಲು ಅಂತಂದರೆ ಇವತ್ತು ಬೆಳ್ಳುಳ್ಳಿ ರೈಸು. ಯೂಟ್ಯೂಬಲ್ಲಿ ಸರಿ ರೀಲ್ಸಲ್ಲೆಲ್ಲ ಬೆಳ್ಳುಳ್ಳಿ ರೈಸ್ ಮಾಡಿರೋದು ಫೇಮಸ್ ಆಗಿದೆಯಲ್ಲ, ಅದನ್ನೇ ನಾನು ಮಾಡಿದೆ. ಸಿಂಪಲ್ಲಾಗಿ ತುಂಬ ಚೆನ್ನಾಗಾಗಿದೆ. ನನಗೂ ತುಂಬ ಇಷ್ಟ ಆಗ್ಬಿಡ್ತದು. ಮಕ್ಕಳಿಗಂತೂ ಹೇಳಿ ಮಾಡಿಸ್ದಂಗಿರುತ್ತೆ. ನನ್ನ ಮಗಳು ನೋಡ್ರಿ ಹೆಂಗೆ ತಿಂತಿದ್ದಾಳೆ. ಸೂಪರ್ ಇದೆಯಾ? ಹೆಂಗೆ ಇವಾಗ ಮಾಡಿದ್ಯಲ್ಲ, ಬೆಳಗ್ಗೆ ಟಿಫನಿಗೂ ಇದೇ ಮಾಡಲಾ? ಸರಿ ಆಯಿತು, ಥ್ಯಾಂಕ್ ಯು. ಹಿಂದಿನ ವಿಡಿಯೋದಲ್ಲಿ ನಾನು ಅವರೆಕಾಯಿನೆಲ್ಲ ಕ್ಲೀನ್ ಮಾಡಿಬಿಟ್ಟು ಹೆಚ್ಚಿಟ್ಟಿದ್ದನ್ನ ತೋರಿಸಿದ್ದೆ. ಈಗ ಉಪ್ಪಿನಕಾಯಿ ಹಾಕೋ ತೋರಿಸ್ತಾ ಇದ್ದೀನಿ. ಉಪ್ಪಿನಕಾಯಿ ಹಾಕೋಕ್ಕೆ ಎಲ್ಲ ಅವರೆಕಾಯಿಗೆ ಉಪ್ಪು, ಖಾರದ ಪುಡಿ, ಅರಶಿನ ಹಾಕಿದ್ದೀನಿ. ಈಗ ನನ್ನ ಕೈಯಲ್ಲಿ 4-5 ಇಡೀ ಸಾಸಿವೆ, ಸ್ವಲ್ಪ ಮೆಂತ್ಯ, ಸ್ವಲ್ಪ ಜೀರಿಗೆ ಹಾಕಿ ಪುಡಿ ಮಾಡ್ತಾಯಿದ್ದೀನಿ. ಪುಡಿ ಮಾಡಿಬಿಟ್ಟು ನಾನು ಎಲ್ಲ ಹೆಚ್ಚಿಟ್ಟಿರೋಂಥ ಮತ್ತು ಖಾರದ ಪುಡಿ ಹಾಕಿಟ್ಟಿರೋಂಥದಕ್ಕೆ ಪೌಡ್ರನ್ನ ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ. ನೋಡಿ, ಈ ಥರ ಎಲ್ಲನೂ ಹಾಕಿಟ್ಟಿದ್ದೀನಿ. ನಾನು ವಿಡಿಯೋ ಒಬ್ಬಳೇ ಮಾಡ್ಕೊತಿರೋದ್ರಿಂದ ಡೀಟೇಲಾಗಿ ತೋರ್ಸೋಕ್ಕಾಗಲಿಲ್ಲ ನನಗೆ. ಸ್ವಲ್ಪ ಕೆಲಸನೂ ಜಾಸ್ತಿ ಇತ್ತು. ಹಾಗಾಗಿ ಪುಡಿ ಮಾಡ್ಕೊಂಡಿರೋದನ್ನೆಲ್ಲ ಹಾಕ್ತಿದ್ದೀನಿ. 1 kg ಅವರೆಕಾಯಿ ಇರೋದ್ರಿಂದ ಸುಮಾರು ಒಂದು 200 ಗ್ರಾಮಷ್ಟು ನಾನು ಜೀರಿಗೆ ಸಾಸಿವೆ, ಒಂದು 4-5 ಸ್ಪೂನು ಮೆಂತ್ಯ ಹಾಕಿದ್ದೀನಿ. ಒಂದು 4 ಸ್ಪೂನು ಜೀರಿಗೆ ಹಾಕಿದ್ದೀನಿ. ತುಂಬ ಏನು ಹಾಕಿಲ್ಲ. ಹಾಗೆ ನನ್ನ ಮಗಳನ್ನ ಸ್ಕೂಲಿಗೆ ರೆಡಿ ಆದಳು. ಬೆಳಗ್ಗೆನೇ ಬೇಗ ಕೆಲಸ ಮಾಡ್ಕೊಂಡು ಅವಳನ್ನ ರೆಡಿ ಮಾಡಿ ಕಳ್ಸೋದೇ ಒಂದು ಕೆಲಸ ಆಗ್ಬಿಡುತ್ತೆ. ಬಸ್ ಬರೋದನ್ನೇ ಕಾಯ್ತಾಯಿದ್ವಿ. ಅದೇನೋ ಬಸ್ ಬರೋ ತನಕನೂ ಹೊರಗೆ ಇರು ಮಮ್ಮಿ, ನನ್ನ ಜೊತೆಗೆ ಇರು ಅಂತಾಳೆ. ಬಸ್ ಬಂದು ಅವಳನ್ನ ಹತ್ತಿಸ್ವಿ. ಬಸ್ ಹತ್ತಿಸಿ ನಾನು ಆಮೇಲೆ ಬರಬೇಕು. ಅರ್ಧ ಗಂಟೆ ಆಗಲಿ 10 ನಿಮಿಷ ಆಗಲಿ ಇರಬೇಕು ನಾನು, ಹಂಗೆ ಆಡ್ತಾಳೆ. ಬಸ್ ಬಂತು, ಅವಳನ್ನು ಬಸ್ ಹತ್ತಿಸ್ಬಿಟ್ಟು ಆಮೇಲೆ ನಾನು ನೆಕ್ಸ್ಟ್ ಬಂದೆ. ನಮ್ಮನೆಯವ್ರೂ ತರೀಕೆರೆಗೆ ಹೋಗಿದ್ರು. ಸ್ವಲ್ಪ ಅಡಿಕೆ ಇತ್ತು, ಕೊಟ್ಟು ಬರೋಣ ಅಂತ. ಹಂಗಾಗಿ ಬರ್ತಾ ಹಣ್ಣು ಸೊಪ್ಪು ಸ್ವಲ್ಪ ಕಾಳುಗಳನ್ನೆಲ್ಲ ತಂದಿದ್ರು. ನೋಡಿ, ಹಣ್ಣು ಎಷ್ಟು ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಸ್ವೀಟ್ ಅಂದರೆ ಸಖತ್ತು ಸ್ವೀಟ್ ಇದ್ದಾವೆ, ತುಂಬ ಚೆನ್ನಾಗಿದ್ದಾವೆ. ನನ್ನ ಮಗಳು ಬರಲಿ ಅಂತ ಕಾಯ್ತಾಯಿದ್ದೀನಿ. ಅವಳು ಬಂದಮೇಲೆ ಒಟ್ಟಿಗೆ ಎಲ್ಲರೂ ತಿನ್ನೋಣ ಅಂತ. ಇವತ್ತು ಹಾಫ್ ಡೇ, ಬೇಗ ಬರ್ತಾಳೆ. ಹಂಗಾಗಿ ಸೊಪ್ಪು ತಂದಿದ್ರು. ಸೊಪ್ಪು ಸ್ವಲ್ಪ ಮೊಳಕೆ ಹುಳಿಕಾಳಿತ್ತು, ಹಾಕ್ಬಿಟ್ಟು ಬಸ್ಸಾರು ಮಾಡೋಣ ಅಂಥೇಳಿ ಎಲ್ಲ ಬೇಯಿಸಿ ಇಟ್ಟಿದ್ದೀನಿ, ಸ್ವಲ್ಪ ಆರಲಿಕ್ಕೆ. ಆಮೇಲೆ ಪಲ್ಯ ಮಾಡಲಿಕ್ಕೆ ಚೆನ್ನಾಗಿ. ಇದ್ರ ಅರ್ಥ ಏನು ಹೇಳು? ಗೊತ್ತಿಲ್ಲಲ್ಲ. ಸಿಹಿ ಇದ್ದತ್ರ ನೊಣ ಬರುತ್ತೆ. ಸಿಹಿ ಇದ್ದತ್ರ ನೊಣ ಜಾಸ್ತಿ, ಹಣ ಇದ್ದತ್ರ ಜನ ಜಾಸ್ತಿ. ಅದಕ್ಕೆ ಹೇಳೋದು, ನಾವು ದುಡಿದು ಚೆನ್ನಾಗಿದ್ದರೆ ನಮ್ಮ ಹತ್ರ ಜನನೂ ಬರ್ತಾರೆ, ಎಲ್ಲರೂ ಬರ್ತಾರೆ. ಅದೇ ನಮ್ಮ ಹತ್ರ ಹಣ ಇಲ್ಲ ಅಂತಂದರೆ ನಮ್ಮನ್ನು ಯಾರು ಬಂದು ಮೂಸೋದು ಇಲ್ಲ. ಅವನ ಹತ್ರ ಏನಾಯ್ತು, ಅವನ ಹತ್ರ ಯಾಕೆ ಹೋಗ್ಬೇಕು, ಅವಳ ಹತ್ರ ಯಾಕೆ ಹೋಗ್ಬೇಕು ಅಂತಾರೆ. ಅದೇ ನಮ್ಮ ಹತ್ರ ಇದ್ದರೆ ನೊಣದ ಥರ ಎಲ್ಲ ಬಂದು ಮುದ್ರಕಂತಾರೆ. ಆಯಿತಾ? ಇದ್ರ ಅರ್ಥ ಅದೇನೇ. ಕುಡಿ. ನಮ್ಮ ಗಿಡದಲ್ಲಿ ಬಿಟ್ಟಿರೋಂಥ ಮಲ್ಲಿಗೆ ಹೂವು ನನ್ನ ಮಗಳು ಸ್ಕೂಲಿಗೆ ಮುಟ್ಕೊಂಡು ಹೋಗ್ತಾಳೆ ಅಂತ ತಂದೆ. ದಿನ ಒಂದು 8, 9, 10 ಈ ಥರ ಬಿಡುತ್ತೆ. ಇವತ್ತು ಇಷ್ಟು ಬಿಟ್ಟಿದ್ದಾವೆ. ಘಮ ಘಮ ಅನ್ನುತ್ತೆ ಹೂವು. ಸೂಜಿ ಮಲ್ಲಿಗೆ ನೋಡಿ. ಇಲ್ಲಿ ಚಪಾತಿ ಮಾಡೋಣ ಅಂತ ಗೋಧಿ ಹಿಟ್ಟನ್ನ ನಾನು ಸಣ್ಣ ಹಿಡ್ಕೊಂಬಿಟ್ಟಿದ್ದೀನಿ. ಕಲಿಸ್ಬೇಕು ಹಿಟ್ಟನ್ನು. ಇಲ್ಲಿ ಮೊಟ್ಟೆ ಬೇಯಕ್ಕೆ ಇಟ್ಟಿದ್ದೀನಿ. ಏನು ಬೆಳಗ್ಗೆನೇ ಮೊಟ್ಟೆ ಮಾಡ್ತಿದ್ದೀನಿ ಅಂದ್ಕೊಂಡ್ರೆ ಹೌದು. ನನ್ನ ಮಗಳು ನೆನ್ನೆಯಿಂದನೂ ನನ್ನ ಮಗಳು ಮೊಟ್ಟೆ ಗ್ರೇವಿ ಮಾಡಿಕೊಡು ಮಮ್ಮಿ ಅಂತ. ಇವತ್ತು ಶನಿವಾರ, ಲಂಚ್ ಬಾಕ್ಸ್ ಏನಿಲ್ಲ. ಸ್ಕೂಲಿಗೆಲ್ಲ ನಾನು ಕಳಿಸಲ್ಲ. ಇದು ನಾನ್ ವೆಜ್ ಎಲ್ಲ, ಮೊಟ್ಟೆ ಆಗಲಿ ನಾನ್ ವೆಜ್ ಯಾವುದೇ ಆಗಲಿ ಸ್ಕೂಲಿಗೆ ಕಳಿಸಲ್ಲ. ಮನೇಲಿದ್ದ ಮಾತ್ರ. ಇವತ್ತು ಲಂಚ್ ಬಾಕ್ಸ್ ಇಲ್ಲ, ಹಂಗಾಗಿ ಮನೆಯಲ್ಲೇ ತಿಂದೋಗ್ತಾಳೆ ಅಂಥೇಳಿ ಚಪಾತಿ ಮೊಟ್ಟೆ ಗ್ರೇವಿ ಮಾಡ್ತಾಯಿದ್ದೀನಿ. ರೆಸಿಪಿ ತೋರ್ಸೋಕ್ಕಾಗುತ್ತೋ ಇಲ್ಲ ಗೊತ್ತಿಲ್ಲ, ಟೈಮ್ ಆಗಿದೆ. ಸ್ವಲ್ಪ ಲೇಟಾಗಿ ಎದ್ದಿದ್ದೀವಿ ಇವತ್ತು, ಹಾಗಾಗಿ ಬೇಗ ಮಾಡ್ತೀನಿ. ನೋಡೋಣ ಯಾವ ರೀತಿ ಬರುತ್ತೆ ಅಂತ. ನೋಡಿ, ಉಪ್ಪಿನಕಾಯಿ ನಾನೆಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಆವಾಗಲೇ ಪುಡಿ ಯಾವ್ಯಾವ ಪುಡಿ ಹಾಕಬೇಕು ಅಂತ ಎಲ್ಲ ತೋರಿಸಿದ್ದೆ. ಎಣ್ಣೆ ಎಲ್ಲ ಹಾಕ್ಬಿಟ್ಟು, ಎಣ್ಣೆ, ಬೆಳ್ಳುಳ್ಳಿ ಇಷ್ಟು ಮಾತ್ರ, ಮತ್ತು ಸ್ವಲ್ಪ ಹಿಂಗು ಇಷ್ಟು ಹಾಕ್ಬಿಟ್ಟು ನಾನೆಲ್ಲ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ. ನೋಡಿ, ನೋಡೋಕ್ಕೆ ಎಷ್ಟು ಸಖತ್ತಾಗಿ ಕಾಣ್ತಾಯಿದೆ. ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ. ಈ ಉಪ್ಪಿನಕಾಯಿ ಹಾಕಿ ಒಂದು ವಾರ ಆಗಬೇಕು. ಎಲ್ಲ ಕಳೆದ್ಕೊಂಡ್ಮೇಲೆ ತುಂಬ ಟೇಸ್ಟಿಯಾಗಿ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ಸುಮಾರು 6 ತಿಂಗಳ ತನಕನೂ ಇಡ್ಬೋದು. ನಾನು 1 kg ಅವರೆಕಾಯಿ ಹಾಕಿದ್ದೀನಿ. ಎಷ್ಟು ದಿನ ಬರುತ್ತೆ ನೋಡಬೇಕು. ನಮ್ಮ ಮನೆಯಲ್ಲಿ ನನ್ನ ಮಗಳು ತುಂಬ ಉಪ್ಪಿನಕಾಯಿ ತಿಂತಾಳೆ, ಅವಳಿಗೆ ತುಂಬ ಇಷ್ಟ.
ಹಾಗಾಗಿ ಇನ್ನೂ ಹಾಕ್ತಿದ್ದಾಗೇನೆ ತಗೊಂಡು ತಿಂತಾ ಇದ್ದಾಳೆ, ಮುಟ್ಬೇಡ ಹಂಗೆಲ್ಲ ಅಂತ ಹೇಳಿದ್ರು. ಉಪ್ಪಿನಕಾಯಿ ತುಂಬ ಚೆನ್ನಾಗಾಗಿದೆ. ಸ್ವಲ್ಪ ಗೋಡಂಬಿ ಹಾಕ್ತಾಯಿದ್ದೀನಿ, ಸ್ವಲ್ಪ ಹಾಕ್ತಾಯಿದ್ದೀನಿ, ಜಾಸ್ತಿ ಏನಲ್ಲ. ಇಲ್ಲಿ ಒಗ್ಗರಣೆ ಎಲ್ಲ ಮಾಡ್ಕೊಂಡಿದ್ದೀನಿ. ಈರುಳ್ಳಿ, ಟೊಮೊಟೊ, ಒಂದೆರಡು ಹಸಿಮೆಣಸಿನ್ಕಾಯಿ, ಸ್ವಲ್ಪ ಪುದೀನ ಹಾಕಿದ್ದೀನಿ, ಹಾಗೆ ಏನಪ್ಪ ಮತ್ತು ಕಸೂರಿ ಮೆಂತ್ಯ ಹಾಕಿದ್ದೀನಿ ಒಗ್ಗರಣೆಗೆ. ಇದನ್ನೆಲ್ಲ ರುಬ್ಕೊತೀನಿ. ಇದಲ್ಲದೆ ಇದನ್ನು ಎಣ್ಣೆಯಲ್ಲೆಲ್ಲ ಹುರಿದ್ಬಿಟ್ಟು ರುಬ್ಬಿ ಮಾಡ್ತಾರೆ. ನಾನು ಇದನ್ನು ಸ್ವಲ್ಪ ಎಣ್ಣೆಯಲ್ಲೇ ಹುರಿದಿದ್ದೀನಿ, ಈಗೆಲ್ಲ ರುಬ್ಕೊತೀನಿ. ಸ್ವಲ್ಪ ಧನಿಯಾ ಪೌಡ್ರು, ಖಾರದ ಪೌಡ್ರ್ ಹಾಕಿದ್ದೀನಿ. ಮಸಾಲೆ ಎಲ್ಲ ಚೆನ್ನಾಗಿ ಇದು ಬೆಂದಿದೆ. ಇದಕ್ಕೆ ನಾನು ಎಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ. ಹಾಗೆ ಇಲ್ಲಿ ಖಾರನೂ ನಾನೆಲ್ಲ ಮಿಕ್ಸಿಗೆ ಹಾಕ್ಕೊಂಡಿದ್ದೆ, ಅದನ್ನು ಸಮೇತ ಹಾಕ್ತೀನಿ. ಎಲ್ಲನೂ ಮಿಕ್ಸ್ ಮಾಡ್ತೀನಿ. ಮೊಟ್ಟೆ 8 ಮೊಟ್ಟೆ ತೊಗೊಂಡಿದ್ದೀನಿ, 8 ಮೊಟ್ಟೆ ಬೇಯಿಸಿಟ್ಕೊಂಡಿದ್ದೀನಿ. ಚಿಕ್ಕಬಳ್ಳಾಪುರ, ಹಾಸನ, ಬೆಂಗಳೂರು ರೂರಲ್, ಬೆಂಗಳೂರು ಅರ್ಬನ್, ಕೋಲಾರ, ಕೊಡಗು. ಮೊಟ್ಟೆ ಎಲ್ಲ ಬೇಯಿಸಿರೋ ಮೊಟ್ಟೆನ ಕಟ್ ಮಾಡಿ ಹಾಕಿದ್ದೀನಿ. ಏನೂ ಡೀಟೇಲಾಗಿ ತೋರ್ಸೋಕ್ಕಾಗಲಿಲ್ಲ, ಯಾಕಂದರೆ ಟೈಮ್ ಆಗ್ಬಿಟ್ಟಿತ್ತು. ಹಾಗಾಗಿ ಸ್ವಲ್ಪ ತೋರಿಸಿದ್ದೀನಿ. ಎಗ್ ಗ್ರೇವಿ ಹೆಂಗಿದೆ? ಹಾಂ, ಟೇಸ್ಟಾ ಸೂಪರ್ ಇದೆಯಾ? ಹಂಗೆ ಸರಿ. ನೋಡಿ, ನೆನ್ನೆ ರಾತ್ರಿ ನಾನು ಸಾಸಿವೆ, ಮೆಂತ್ಯ, ಜೀರಿಗೆ ಎಲ್ಲ ಹಾಕಿ ಅರಿಶಿನ, ಖಾರದ ಪುಡಿ ಮತ್ತು ಎಣ್ಣೆ, ಬೆಳ್ಳುಳ್ಳಿ ಒಗ್ಗರಣೆ ಹಾಕಿ ಇಟ್ಟಿದ್ದೆ. ಒಂದೇ ರಾತ್ರಿಗೇ ಎಣ್ಣೆ ಎಲ್ಲ ತೊಗೊಂಡು ಎಷ್ಟು ನೀಟಾಗಿ ಎಣ್ಣೆ ಎಲ್ಲ ಮೇಲೆ ಬಂದಿದೆ ನೋಡಿ. ಈ ದಿನಕ್ಕೂ ಟೇಸ್ಟ್ ಆಗುತ್ತೆ, ಕಳ್ಕೊತ ಬರುತ್ತಲ್ಲ. ಯಾವಾಗ ಉಪ್ಪಿನಕಾಯಿ ಕಳೆಯುತ್ತೋ ಆವಾಗ ಟೇಸ್ಟಾಗಿ ಬರುತ್ತೆ. ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆ, ಚೆನ್ನಾಗಾಗಿದೆ. ಹಾಗಾಗಿ ನಾನು ಜಾಡಿಗೆ ಹಾಕಿಟ್ಬಿಡೋಣ ಅಂಥೇಳಿ ಜಾಡಿ ತೊಗೊಂಡಿದ್ದೀನಿ. ಜಾಡಿಗೆ ಹಾಕ್ತೀನಿ ಇವಾಗ. ನೋಡಿ ಎಷ್ಟು ಚೆನ್ನಾಗಿ ಪಳ ಅಂತ ಹೊಳಿತಾ ಇದೆ. ಜಾಡಿಗೆಲ್ಲ ಹಾಕಿಟ್ಬಿಡ್ತೀನಿ. ನೋಡಿ, ಒಂದು ಜಾಡಿಗೆ ಫುಲ್ ಆಯಿತು. ಇನ್ನೊಂದು ಸ್ವಲ್ಪ ಉಳಿದಿದೆ, ಇನ್ನೊಂದು ಬಾಕ್ಸಿಗೆ ಹಾಕಿಡ್ತೀನಿ ನಾನು. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಬಂದಿದೆ ಮಾತ್ರ. ನೋಡಿ, ಒಂದು ಜಾಡಿ ಫುಲ್ಲಾಗಿ ಇದೊಂದು ಅರ್ಧ ಬಾಟ್ಲಾಗಿದೆ. ಎಣ್ಣೆ ಎಲ್ಲ ನೋಡಿ ಯಾವ ಥರ ಕೆಳಗೆ ಬಂದಿದೆ. ಈ ಥರ ಜಾಡೀಲಿ ಮತ್ತು ಗ್ಲಾಸ್ ಬಾಕ್ಸಲ್ಲಿ ಹಾಕಿಟ್ರೆ ಚೆನ್ನಾಗಿರುತ್ತೆ ಉಪ್ಪಿನಕಾಯಿ. ನೀವು ಈ ಥರ ಟ್ರೈ ಮಾಡಿ ನೋಡೋಣ. ಟ್ರೈ ಅಂದರೆ ಬಾಟ್ಲಾಗೆ ಇಡೋದಲ್ಲ, ಉಪ್ಪಿನಕಾಯಿ ಮಾಡೋ ವಿಧಾನ ಸಿಂಪಲಾಗಿ ಮಾಡಿದ್ದೀನಿ. ನಾನೇನು ತುಂಬ ಅದು ಇದು ಏನೂ ಹಾಕಿಲ್ಲ, ಮನೆಯಲ್ಲೇ ಸಿಗೋವಂಥ ಸಿಂಪಲಾಗಿ ಇರೋ ಇಂಗ್ರೀಡಿಯೆಂಟ್ಸಿಂದ ಮಾಡಿರೋವಂಥದ್ದು ಟೇಸ್ಟಿಯಾಗಿರುತ್ತೆ. ಒಂದು ಸತಿ ಟ್ರೈ ಮಾಡಿ. ಮೊನ್ನೆ ನಾನು ಬೆಣ್ಣೆ ತೆಗೆದಿದ್ನಲ್ಲ, ಅದನ್ನು ಇವತ್ತು ಕಾಯಕ್ಕೆ ಇಟ್ಟಿದ್ದೀನಿ. ತುಪ್ಪ ಕಾಯ್ಸೋಕ್ಕೆ ಕಾಯ್ತಾ ಇದೆ. ನಾನು ಮೆಂತ್ಯ ಕಾಳನ್ನ ಇಲ್ಲಿ ಹುರಿಯೋಕೆ ಹಾಕಿದ್ದೀನಿ. ನಾನೇನು ತುಂಬ ಏನು ಇಲ್ಲಿ ಮೆಂತ್ಯ ಕಾಳನ್ನ ಹುರಿಯೋಕೆ ಹಾಕಿದ್ದೀನಿ, ಮತ್ತು ಇಲ್ಲಿ ಬೆಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ. ಮತ್ತು ಒಂದು ಏಲಕ್ಕಿ, ಒಂದು ಸ್ವಲ್ಪ ಅರಿಶಿನದ ಎಲೆ ತೊಗೊಂಡಿದ್ದೀನಿ. ಒಂದು ಸ್ವಲ್ಪ ವೀಳ್ಯದೆಲೆ ಇದ್ದರೆ ಹಾಕ್ಬೇಕಿತ್ತು, ವೀಳ್ಯದೆಲೆ ಇಲ್ಲ ನಮ್ಮ ಮನೆಯಲ್ಲಿ. ಹಂಗಾಗಿ ಹೆಂಗಿರುತ್ತೋ ಹಂಗೆ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಾಗುತ್ತೆ ಈ ಥರನೂ ಮಾಡಿ. ಇದು ನಮ್ಮಮ್ಮ ಹೇಳ್ಕೊಟ್ಟಿರೋ ರೀತಿಯಲ್ಲಿ ನಾನು ಯಾವಾಗಲೂ ಮಾಡ್ತೀನಿ, ತುಂಬ ಚೆನ್ನಾಗಿರುತ್ತೆ. ಮೆಂತ್ಯಕಾಳೆಲ್ಲ ಈ ಥರ ಕೆಂಪಾಗಿದ್ದಾವೆ, ಸಾಕು ಇಷ್ಟ. ಆದರೆ ಇಲ್ಲಿ ನೋಡಿ ಬೆಣ್ಣೆ ಕಾಯ್ತಾ ಇದೆ.
ಕಾಯ್ತಾಯಿದೆ, ಚೆನ್ನಾಗಿ ಕಾಯಲಿ. ಅಷ್ಟೊತ್ತಿಗೆ ಮೆಂತ್ಯಕಾಳು ಮತ್ತು ಏಲಕ್ಕಿನ ಪುಡಿ ಮಾಡ್ಕೊತೀನಿ ನಾನು. ಮೆಂತ್ಯಕಾಳು ಮತ್ತು ಏಲಕ್ಕಿನ ಪುಡಿ ಮಾಡಿದ್ದೀನಿ. ಅರಿಶಿಣದ ಎಲೆ, ಅರಿಶಿನ, ಒಂದು ಸ್ವಲ್ಪ ಉಪ್ಪು, ಹಾಗೆ ನುಗ್ಗೆ ಸೊಪ್ಪು ಇಲ್ಲಿಟ್ಟಿದ್ದೀನಿ. ಇದನ್ನು ನಾನು ಮೊನ್ನೆಗೆ 15 ದಿನ ಆಯಿತು ಕಾಸಿರೋವಂಥ ತುಪ್ಪ. ಇದನ್ನು ಡೈಲಿ ಯೂಸ್ ಮಾಡ್ತಾಯಿದ್ದೀನಿ ನಾನೀಗ. ಇದು ತುಂಬ ಚೆನ್ನಾಗಿರುತ್ತೆ, ನಾಟಿ ಬೆಣ್ಣೆ ಸೂಪರಾಗಿರುತ್ತೆ ನೋಡಿ. ಸಿಂಪಲ್ಲಾಗಿ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನಿಲ್ಲ, ಸಿಂಪಲ್ಲಾಗಿ ಮಾಡ್ಕೊಳೋ ಅಂಥದ್ದು. ಅತಿಯಾಗಿ ಏನೂ ಹಾಕೋಲ್ಲ, ಇಷ್ಟು ಹಾಕಿದರೆ ಸಾಕು, ಅದೇ ಘಮ ಚೆನ್ನಾಗಿರುತ್ತೆ, ಸೂಪರಾಗಿ ಬರುತ್ತೆ. ವರ್ಷವಿಡೀ ಏನೇನೂ ಆಗೋಲ್ಲ ತುಪ್ಪ ನೋಡಿ. ಎಲ್ಲ ಬಂತು ಅದಕ್ಕೆ. ಇನ್ನೇನದೆಲ್ಲ ನಾನು ಪುಡಿ ಮಾಡಿರೋ ಅಂಥದ್ದು ಎಲ್ಲ ಹಾಕಿ ಆಫ್ ಮಾಡಿಬಿಟ್ರೆ ತುಪ್ಪ ಸೂಪರಾಗಿ ಬಂತು. ಈ ಥರ ಮಾಡ್ಕೊಳ್ಳಿ ಸಾಕು, ಸಿಂಪಲ್ಲಾಗಿ ಚೆನ್ನಾಗಿರುತ್ತೆ. ತುಪ್ಪ ಅಂತೂ ಸೂಪರಾಗಾಯಿತು ಫ್ರೆಂಡ್ಸ್. ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಕೇಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.